ಈಗ ನೀವು ಚೈಲ್ಡ್ ಆರ್ಟಿಸ್ಟ್ ಕೂಡ ಹೌದು. ಒಂದಷ್ಟು ಸೀರಿಯಲ್ ಅಲ್ಲೂ ಕೂಡ ಅವಾಗ ಆಕ್ಟ್ ಮಾಡಿದ್ರಿ. ಯಾವ್ದು ನಿಮ್ಮ ಫಸ್ಟ್ ಸೀರಿಯಲ್ ಯಾವುದು? I make the first serial Turpu Paramara, and that Turpu Padamara and Manasu Mamata in ತೆಲುಗುನೇ ಅದು. Telugu. ಹ್ಮ್. And lastly, I dubbed of Chinnari Pelli Kooturu, that one of Telugu serial. And Kannada actor ಗೆ ನಾನು ಫಸ್ಟ್ ಸೀರಿಯಲ್ ಅಲ್ಲಿ ಕೊಟ್ಟಿರೋದು ಆಶಿಕಾ ಪಡುಕೋಣೆ ಅಂತ, ನಮ್ಮ ಮಂಗಳೂರು ಹೀರೋಯಿನ್. ಆಕಿಗನ ಅಲ್ಲಿ ಡಬ್ ಮಾಡಿದ್ದೀರಾ? ಓಕೆ. ಹೆಂಗೆ ನಿಮಗೆ ನಂಟು ಹೆಂಗೆ ಶುರು ಆಯಿತು ಇಂಡಸ್ಟ್ರಿಗೆ? ಯಾರಾದ್ರೂ ಇದ್ರಾ ಫ್ಯಾಮಿಲಿಲಿ? ಯಾರೂ ಇರಲಿಲ್ಲ ಆಗ ಟೈಮಲ್ಲಿ. ಯಾರೋ ಫ್ಯಾಮಿಲಿ ರಿಲೇಟೆಡ್ ಪರ್ಸನ್ ಹೇಳಿದರು, ವಾಯ್ಸ್ ಚೆನ್ನಾಗಿದೆ, ಒಂದ್ಸರಿ ಟ್ರೈ ಮಾಡಿ ನೋಡು, ಡೆಫಿನೆಟ್ಲಿ ವರ್ಕ್ ಆಗುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಅಂತ. ಸೊ ಹಾಗೆ ಟ್ರೈ ಮಾಡಿದ್ದು, ಸ್ಟಾರ್ಟ್ ಮಾಡಿದ್ದು ಹೆಂಗಂದ್ರೆ, ನಾನು ತುಂಬ ಜನರಲ್ ಆಗಿ ತೊಗೊಂಡಿದ್ದೆ, ಅದು ಡಬ್ಬಿಂಗ್ ಅಂತಾನೂ ಗೊತ್ತಿಲ್ಲ ಆಗ. ಸೊ ಮ್ಯಾಚ್ ಆಗ್ತಿದೆ, ಮಾಡ್ತಾ ಇದ್ದೀವಿ. ದ ಟೈಮ್ ಐ ಆಮ್ ವೆರಿ ಎಕ್ಸೈಟಿಂಗ್. ಸೊ ಅದು ನನ್ನ ಧ್ವನಿ ಅಂತ ಹಂಗೆ ಶುರು ಆಯಿತು. ಯಾರಿಗೆ ಫಸ್ಟ್ ಡಬ್ ಮಾಡಿದ್ದು ನೀವು? ಫಸ್ಟ್ ಡಬ್ಡ್ ಇನ್ನು ಅವಿಕಾ ಗೌಡ್, ಹಿಂದಿ ಆ್ಯಕ್ಟರ್. ಅವರು ತೆಲುಗುವಲ್ಲಿ ಐ ಡಬ್ಡ್. ಸೊ ಅವರು ತೆಲುಗುಗೆ ನೀವು ಡಬ್ ಮಾಡೋದು ಫಸ್ಟ್ ತೆಲುಗುವಿಂದ. ಏನು ಏಜ್ ಅವಾಗ ನಿಮಗೆ? ಆ್ಯಂಡ್ ದ ಟೈಮ್ ಐ ಆಮ್ 14-15. 14-15ಗೆ ನೀವು ಹೀರೋಯಿನ್ಗೆ ಡಬ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ? ನೋ, ಹಾಗೆ ಅವ್ರದ್ದು ಒಂದು 18-19 ಇರುತ್ತೆ ಏಜ್ ಹೀರೋಯಿನ್ಗೆ. ಅಲ್ಲಿಂದ ಶುರು ಆಗಿದ್ದು. ಫಸ್ಟ್ ಹೋಗಿ ಡಬ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಡಬ್ ಮಾಡ್ತಾ ಇದ್ರ, ಅಲ್ಲೊಂದು ವಿಡಿಯೋ ಪ್ಲೇ ಆಗ್ತಾ ಇದೆ, ಅದಕ್ಕೆ ಡಬ್ ಮಾಡ್ತಾ ಇದ್ರ, ಆ ಟೆಕ್ನಿಷಿಯನ್, ಅಲ್ಲಿದ್ದಂಥ ಟೆಕ್ನಿಷಿಯನ್ ಫಸ್ಟ್ ಏನಾದ್ರು ಸರ್ಪ್ರೈಸ್ ಆದ್ರ? ಸರ್ಪ್ರೈಸ್ ಅಂದ್ರೆ ನನ್ನ ವಾಯ್ಸ್ ಕೇಳಿದ ಮೇಲೇನೆ ಅವರು ಡಬ್ಬಿಂಗ್ ಕರೆದಿದ್ದು. ಸೊ ದಟ್ ವಾಸ್ ಮೈ ಬೆಸ್ಟ್. ಇದಕ್ಕೆ ಆಡಿಷನ್ಸ್ ನಡೆಯುತ್ತಾ? ಆಡಿಷನ್ ನಡೆಯುತ್ತೆ, ಪ್ರತಿಯೊಬ್ಬರಿಗೂ ನಡೆಯುತ್ತೆ. ಅಷ್ಟು ಫಿಮೇಲ್ ಆರ್ಟಿಸ್ಟ್ಗಳಲ್ಲಿನೂ ನನ್ನ ವಾಯ್ಸ್ನ ಪ್ರಿಫರ್ ಮಾಡ್ತಿದ್ದಾರೆ ಅಂದ್ರೆ ಐ ಆಮ್ ದ ಸ್ಪೆಷಲ್ ಒನ್ ರೈಟ್ ದಟ್ ಮೂಮೆಂಟ್. ಐ ಫೀಲ್ ಆಹಾ, ಓ ಸಮ್ ಕೋ ಆರ್ಟಿಸ್ಟ್ಗಳು, ಫಿಮೇಲ್ ಕೋ ಆರ್ಟಿಸ್ಟ್ಗಳು ಅವರು ಬೈಕಳ್ತಾ ಇದ್ರು, ಏನೋ ಮಾತಿಗಾಗಿ ಹಾಗೆ. ಅಂದ್ರೆ ಈಗ ಫೀಮೇಲ್, ಈಗ ಯಾರಿಗೆ ಆ ಒಂದು ಭಾಷೆ ಬರಲ್ವೋ, ಸೊ ಅಲ್ಲಿನ ಒಂದು ಫೀಮೇಲ್ ವಾಯ್ಸ್ ಓವರ್ ಆರ್ಟಿಸ್ಟ್ಗಳು, ಡಬ್ಬಿಂಗ್ ಆರ್ಟಿಸ್ಟ್ಗಳೇ ಅವರಿಗೆ ಡಬ್ ಮಾಡುವಂಥದ್ದು. ಫಾರ್ ಫಸ್ಟ್ ಟೈಮ್ ಅನ್ಸುತ್ತೆ ಒಬ್ಬ ಹುಡುಗ ಫೀಮೇಲ್ಗಳಿಗೆ, ಲೀಡ್ಗಳಿಗೆ ವಾಯ್ಸ್ ಕೊಡ್ತಾ ಇರೋದು, ಹೌದಾ? ಮುಂಚೆ ಯಾವುದು ಆ ಥರದ್ದಿಲ್ಲ? ಇಲ್ಲ, ಆ ಓಲ್ಡ್ ರೆಕಾರ್ಡ್ಗಳು ಇತ್ತಂತೆ, ಬಟ್ ಓಲ್ಡ್ ಅಲ್ಲಿ ಅವು ರೆಕಾರ್ಡ್ಗಳು ಎಲ್ಲಿ ಇಲ್ಲ ಈ ತರ ಅಂತ. ಸೊ ಐ ಆಮ್ ದ ಇಂಡಿಯನ್ ಫಸ್ಟ್ ಮೇಲ್ ಫಿಮೇಲ್ ಡಬ್ಬಿಂಗ್ ಆರ್ಟಿಸ್ಟ್. ನೈಸ್ ನೈಸ್ ನೈಸ್. ಅಂದ್ರೆ ಸೌತ್ ಅಲ್ಲಿರುವಂತ ಎಲ್ಲಾ ಲ್ಯಾಂಗ್ವೇಜ್ಗಳಲ್ಲೂ ಕೆಲಸ ಮಾಡಿದ್ದೀರಾ? ಓಕೆ. ಯಾವ ಹೀರೋಯಿನ್ಗಳ ಹೆಸರು ಹೇಳ್ಬೋದು, ಯಾವ್ದಾದ್ರು ಅಂತ? ಸಮಂತಾ, ರಕುಲ್ ಪ್ರೀತ್ ಸಿಂಗ್, ಓಕೆ, ಆಶಾ ಭಟ್, ಅಂಡ್ ಅನುಪಮಾ, ರೀತು ವರ್ಮಾ, ರಿಯಾ ಸುಮನ್, ಆಶಿಕಾ ರಂಗನಾಥ್, ಅಂಡ್ ಸಂಗೀತ ಶೃಂಗೇರಿ ಮ್ಯಾಮ್, ರುಕ್ಮಿಣಿ ವಸಂತ್ ಮ್ಯಾಮ್, and many Sai Pallavi ma'am. 10. So 10 plus 35 plus. ಎಷ್ಟು ಲ್ಯಾಂಗ್ವೇಜ್ ಬರುತ್ತೆ ನಿಮಗೆ? ಐ ವರ್ಕ್ಡ್ ಔಟ್ ಆಫ್ ತೆಲುಗು, ಕನ್ನಡ, ತಮಿಳ್, ಮಲಯಾಳಂ, ಹಿಂದಿ, ಇಂಗ್ಲಿಷ್ ಅಂಡ್ ಬೆಂಗಾಲಿ. ಆದ್ರೆ ಕೆಲಸ ಮಾಡ್ತಾ ಭಾಷೆ ಕಲ್ತಿದ್ದ ಇಲ್ಲ? ಫಸ್ಟ್ ಇಲ್ಲ, ಕೆಲಸ ಮಾಡ್ತಲೇ ಭಾಷೆ ಕಲ್ತಿದ್ದು. ಅಂಡ್ ತಮಿಳ್, ನನ್ನ ಕಾಲೇಜಲ್ಲಿ ಎಲ್ಲರೂ ತಮಿಳ್ ಅವರೇ ಇರೋದ್ರಿಂದ ಅಲ್ಲಿ ನಾನು ತಮಿಳ್ ಕಲಿತೆ. ಅಂಡ್ ಸಂಬಡಿ ಈಸ್ ಮೈ ಫ್ರೆಂಡ್ಸ್ ಇನ್ ದ ಮಲಯಾಳಿ ಫ್ರೆಂಡ್ಸ್. ಸೊ ಅವರಿಂದ ನಾನು ಮಲಯಾಳಂ ರೀಚ್ ಆಗ್ತಾ ಆಡಿಷನ್ ಕೊಟ್ಟರೆ ತೆಲುಗು ಫಿಲ್ಮ್ ಡಬ್ಬ ಆಗ್ತಿರ್ಬೇಕಾದ್ರೆ ಅಲ್ಲಿ ಮ್ಯಾಚ್ ಆಯಿತು. ಸೊ ಟಿಲ್ ನೌ. ಅಂದರೆ ಈಗ ಭಾಷೆ ಕಲಿತು ಡಬ್ ಮಾಡೋದಕ್ಕೂ ಇಲ್ಲ ಸ್ವತಃ ನನಗೆ ಭಾಷೆ ಬಂದು ಡಬ್ ಮಾಡೋಕ್ಕೂ ಏನಾದರೂ ಡಿಫ್ರೆನ್ಸ್ ಇದೆಯಾ? ಬಿಕಾಸ್ ನಿಮ್ಗೆ ಏನಕ್ಕೆ ಅಂತಂದರೆ ಅಲ್ಲಿನ ಆಡಿಯನ್ಸ್ಗಳಿಗೆ ನೀವು ಕನ್ವಿನ್ಸ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಕಲ್ತ್ಬಿಟ್ಟು ಮಾಡೋದು, ಈಗ ನಮಗೆ ಫಾರ್ ಎಕ್ಸಾಂಪಲ್ ಈಗ ಯಾರೋ ಕನ್ನಡ ಕಲ್ತ್ಬಿಟ್ಟು ಕನ್ನಡ ಮಾತಾಡೋದಕ್ಕೂ ಅವ್ರಿಗೆ ಬೈ ಬರ್ತ್ ಕನ್ನಡ ಬರೋದಕ್ಕೂ ತುಂಬಾ ಡಿಫ್ರೆನ್ಸ್ ನಾವು ನೋಡ್ತೀವಿ. ಸ್ಲ್ಯಾಂಗ್ಸ್ಗಳಲ್ಲಿ ಡಿಫ್ರೆಂಟ್ ಇರುತ್ತೆ. ಬಟ್ ನಾರ್ತ್ ಈಸ್ಟ್ ಅವರು ಬಂದ್ಬಿಟ್ಟು ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಪರ್ಟಿಕ್ಯುಲರ್ ಆಫ್ ಎಕ್ಸ್ಪೀರಿಯನ್ಸ್ ಅಂಡ್ ಎಕ್ಸ್ಪ್ರೆಷನ್ಸ್ ಅಂತೂ ಇರುತ್ತೆ. ಬಟ್ ಹೌ ದ ಫೀಲ್ ಫಾರ್ ಕನ್ನಡ. ಸೊ ವಾಯ್ಸ್ ಇದೆ ಅಂದ್ರೆ ಅದರಲ್ಲಿ ಒಂದು ಎಕ್ಸ್ಪ್ರೆಷನ್ ಇರಬೇಕು. ಭಾಷೆ ಯಾವುದೇ ಆದ್ರೂ ಭಾವನೆ ಒಂದೇ ಆಗ್ಬಿರ್ಬೇಕು. ಸೊ ಖಂಡಿತ ವರ್ಕೌಟ್ ಆಗುತ್ತೆ. ಈಗ ನೀವು ಡಬ್ ಮಾಡಾದ್ಮೇಲೆ ಅಲ್ಲಿನ ಹೀರೋಯಿನ್ಗಳಂತೂ ಗೊತ್ತಿರುತ್ತೆ, ಈ ಪೋರ್ಷನ್ ನಾನು ಇಷ್ಟು ಡಬ್ ಮಾಡಿದ್ದೆ, ಈ ಪೋರ್ಷನ್ ನ ಬೇರೆ ಡಬ್ ಮಾಡಿದಾರೆ ಅಂತ ಅವರಿಗಂತೂ ಗೊತ್ತಾಗುತ್ತೆ. ಲಿಟಲ್ ಬಿಟ್ ಗೊತ್ತಾಗುತ್ತೆ, ಮ್ಯಾಚ್ ಮಾಡ್ತಾರೆ ಅಪ್ರಾಕ್ಸ್ ದಟ್ ವಾಯ್ಸ್ ಟ್ರ್ಯಾಕ್ ನ. ಸೊ ಕೆಲವೊಬ್ರು ಹೀರೋಯಿನ್ಸ್ಗೆ ಗೊತ್ತಿರುತ್ತೆ, ಅವರು ಕೆಲವೊಬ್ರಿಗೆ ಗೊತ್ತಿರಲ್ಲ. ಗೊತ್ತಾದ್ರೆ ಅಪ್ರಿಶಿಯೇಟ್ ಮಾಡ್ತಾರೆ, ಎಂಕರೇಜ್ ಮಾಡ್ತಾರೆ, ವಿಶ್ ಮಾಡ್ತಾರೆ. ಸೊ ಗೊತ್ತಿಲ್ಲಾರ್ದವರು ಇವಾಗ ಏನು ಒಂದಷ್ಟು 10+ ಹೀರೋಯಿನ್ ಹೆಸರುಗಳೆಲ್ಲ ಏನು ಹೇಳಿದ್ರಿ ನೀವು, ಅವ್ರಿಗೆಲ್ಲ ಗೊತ್ತಾ ಆಲ್ಮೋಸ್ಟ್ ನಮಗೆ ಡಬ್ ಮಾಡೋದು ಆದ್ಯಾನೆ ಅಂತ ಗೊತ್ತಿರುತ್ತಾ? ಏನ್ ಮಾತಾಡ್ತಾರೆ ನಿಮ್ಮ ಹತ್ರ ಸಿಕ್ಕಾಗೆಲ್ಲ? ಜಸ್ಟ್
ಜಸ್ಟ್ ದೇ ಸೇಡ್ ಫಾರ್ ಓಕೆ ದಟ್ಸ್ ರಿಯಲಿ ಪ್ರೆಟಿ ವಾಯ್ಸ್ ಆ್ಯಂಡ್ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಸೊ ತುಂಬ ಇಷ್ಟ ಆಯಿತು ಅಂತ ಅವಿಕಾ ಗೌರ್ ಮ್ಯಾಮ್ ಹೇಳಿದ್ದಾರೆ, ಆ್ಯಂಡ್ ರಕುಲ್ ಮ್ಯಾಮ್ ಹೇಳಿದ್ದಾರೆ, ಆ್ಯಂಡ್ ರಿಯಾ ಸುಮನ್. ಸೊ ಮಚ್ ಯಾರೊಟ್ಟಿಗೆ ಒಂದು ಒಳ್ಳೆ ಬಾಂಡಿಂಗ್ ಇದೆ? ಯಾವ ಹೀರೋಯಿನ್ ಒಟ್ಟಿಗೆ ಒಳ್ಳೆ ಬಾಂಡಿಂಗ್ ಇದೆ? ಅವಿಕಾ ಗೌರ್, ಓಕೆ. ಶಿ ಇಸ್ ಮೈ ಫಸ್ಟ್ ಹೀರೋಯಿನ್, ರೈಟ್? That first heroine and the first impression, that my first voice. So she is close to me that moment. ಓಕೆ. ಸರ್ಪ್ರೈಸ್ ಆದಂತ ಮೂಮೆಂಟ್ ಯಾವ್ದಾರ ಇದೆಯಾ ನಿಮ್ಮ ಇದರಲ್ಲಿ? ಸರ್ಪ್ರೈಸ್ ಅಂದರೆ ಕೆಲವೊಂದು ಮೂವೀಸ್ಗೆ ಟ್ರ್ಯಾಕ್ ಅಂತ ತಗೊಳ್ತಾರೆ. ಟ್ರ್ಯಾಕ್ ಅಂತ ತಗೊಂಡ್ಮೇಲೆ ನನ್ನ ವಾಯ್ಸ್ ಇರುತ್ತೋ ಇರಲ್ಲೋ ಗೊತ್ತಿಲ್ಲ, ಐ ಶೂರ್ 100% ಇದೆ ಆರ್ ಇಲ್ಲ ಅಂತ. ಬಟ್ ಅದರಲ್ಲಿ ನನ್ನ ವಾಯ್ಸ್ ಸೆಟ್ ಆಗಿ ಅದರಲ್ಲಿ ಮೂವಿಯಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಅಲ್ವಾ, ಅದು ಸರ್ಪ್ರೈಸ್, ತುಂಬ ಸರ್ಪ್ರೈಸ್. ಕೆಲವೊಂದು ನಾನು ಹೋಗಿ ಡಬ್ ಮಾಡಿದಾಗ ನನ್ನ ವಾಯ್ಸ್ ಇರಲಾರ್ದೆ ಬೇರೆ ವಾಯ್ಸ್ ಇರುತ್ತೆ, ಅದೂ ಸರ್ಪ್ರೈಸೇ. ಈಗ ಈ ಟ್ರ್ಯಾಕ್ ಅಂತ ಏನು ಹೇಳಿದ್ರಿ, ಸಾಂಗ್ಗಳಲ್ಲಿ ನಾನು ಕೇಳಿದ್ದೀನಿ ಟ್ರ್ಯಾಕ್ ಸಿಂಗರ್ ಒಬ್ರು ಇರ್ತಾರೆ, ಮೇನ್ ಸಿಂಗರ್ ಒಬ್ರು ಇರ್ತಾರೆ ಅಂತ. ಸೊ ಕೆಲವು ಟ್ರ್ಯಾಕ್ಗಳನ್ನ ಆ ಒಂದು ಸಾಂಗಿಗೆ ಮಾತ್ರ ಹಾಕೊಂಡು ಆಮೇಲೆ ಮೇನ್ ಸಿಂಗರ್ ಇಂಥವ್ರ ಹೆಸರು ಅಂತ ಇಟ್ಕೊಂಡು ಅಲ್ಲಿ ಹಾಕೊಂಡಿರ್ತಾರೆ, ಟ್ರ್ಯಾಕ್ಗಳನ್ನ ತೆಗೆದಿರ್ತಾರೆ. ಆ್ಯಂಡ್ ಈ ಒಂದು ವಾಯ್ಸ್ ಓವರ್ ಅಂದರೆ ಈ ಡಬ್ಬಿಂಗ್ ಮಾಡಬೇಕಾದ್ರೂ ಒಂದು ಟ್ರ್ಯಾಕ್ ಅಂತ ಇಟ್ಕೋತಾರ? ಡಬ್ಬಿಂಗ್ ಅಲ್ಲಿನೂ ಇರುತ್ತೆ, ಸಿಂಗಿಂಗ್ ಅಲ್ಲಿನೂ ಟ್ರ್ಯಾಕ್ ಇರುತ್ತೆ. ಟ್ರ್ಯಾಕ್ ಆನ್ ದ ಸಿಂಗರ್, ಅವರು ವಾಯ್ಸ್ ಏನಾದರೂ ಚೆನ್ನಾಗಿತ್ತು ಅಂದರೆ ಅದೇ ಫಿಕ್ಸ್ ಮಾಡ್ಕೊಳ್ತಾರೆ, ಮೇನ್ ಸಿಂಗರ್ ಅವಶ್ಯಕತೆ ಇಲ್ಲ ಅಂತ. ಸೊ ಅಂದರೆ ಟ್ರ್ಯಾಕ್ ಹಾಡಬೇಕಾದ್ರೂ ನೀವು ಮಾಡ್ಯುಲೇಷನ್ ಮಾಡಿರ್ತೀರಾ? ಹಾಂ, ಓಕೆ, ನೈಸ್. ಫಸ್ಟ್ ಟ್ರ್ಯಾಕ್ ಅದೇ ಸಿನಿಮಾಯಿಂದ ಶುರು ಆಗಿದ್ದು ನಿಮ್ಮದು? ಅದೇ ಸಿನಿಮಾ. ದೆನ್ ಐ ಚೂಸ್ ಫಾರ್ ವೆಂಕಟಾದ್ರಿ ಎಕ್ಸ್ಪ್ರೆಸ್ ಇನ್ ದಟ್ ರಕುಲ್ ಪ್ರೀತ್ ಸಿಂಗ್, ಕನ್ನಡ ಟರ್ನ್ ಆಫ್ ತಿರುಪತಿ ಎಕ್ಸ್ಪ್ರೆಸ್, ಕೃತಿ ಕಾರವಂತ್. ಸೊ ದಟ್ ಅವರು ಕೊಟ್ಟರು ನೀವು? ಐ ಗಿವನ್ ದ ಟ್ರ್ಯಾಕ್. ಆದರೆ ಕಂಪ್ಲೀಟ್ ಫಸ್ಟ್ ಇಂದ ಲಾಸ್ಟ್ ವರೆಗೂ ನಿಮ್ಮದೇ ವಾಯ್ಸ್ ಇರುತ್ತಾ? ಮೇ ಬಿ ಇಟ್ಸ್ ಮೇ ನಾಟ್ ಬಿ, ಅಲ್ಲಿ ಇರ್ಬೋದು ಇರದೇ ಇರ್ಬೋದು, ಬಟ್ ಐ ಗಿವಿಂಗ್ ದಟ್ ವಾಯ್ಸ್. ಓಕೆ. ಈಗ ಫಾರ್ ಎಕ್ಸಾಂಪಲ್, ಈಗ ನೀವು ಒಂದಷ್ಟು ಹೀರೋಯಿನ್ಗಳ ಹೆಸರು ಹೇಳ್ತಾ ಹೋದ್ರಿ, ಅವ್ರದ್ದೇ ಆದಂಥ ಒಂದು ಶೈಲಿ ಇರುತ್ತೆ, ಅವ್ರದ್ದೇ ಆದಂಥ ಒಂದು ವೇ ಇರುತ್ತೆ, ಡೈಲಾಗ್ ಪ್ರೆಸೆಂಟ್ ಮಾಡೋ ರೀತಿ ಒಂದಿರುತ್ತೆ. ಸಾಯಿ ಪಲ್ಲವಿ ಒಂದು ರೀತಿ ಡೈಲಾಗ್ ಪ್ರೆಸೆಂಟ್ ಮಾಡ್ಬೋದು, ಸಮಂತ ಒಂದು ರೀತಿ ಮಾಡ್ಬೋದು. ಅದನ್ನು ಕರೆಕ್ಟಾಗಿ ನೀವು ನೋಟಿಸ್ ಮಾಡಿಕೊಂಡು ಅದೇ ಥರ ಹೇಳೋದಿದೆಯಲ್ಲ, ಅದೊಂದು ಚಾಲೆಂಜ್. ನನ್ನ ಪ್ರಕಾರ ಚಾಲೆಂಜ್, ನಿಮ್ಮ ಪ್ರಕಾರ ನನಗೆ ಗೊತ್ತಿಲ್ಲ. ಅದನ್ನು ಯಾವ ರೀತಿಯಾಗಿ ನೀವು ಅದನ್ನು ಗ್ರಹಿಸೋದು ಹೆಂಗೆ ನೀವು? ಲೈಕ್ ಕ್ಯಾರೆಕ್ಟರ್ ಮಾಡ್ಯುಲೇಷನ್ ಆ್ಯಂಡ್ ದಟ್ ಕ್ಯಾರೆಕ್ಟರ್ ಡಿಪೆಂಡ್ಸ್. ಅಂದರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಯಾವ ಥರ ಇದೆ, ಅವರು ಆ್ಯಟಿಟ್ಯೂಡ್ ಯಾವ ಥರ ಇದೆ, ಅವ್ರ ಶೈಲಿ ಯಾವ ಥರ ಇದೆ, ಅವ್ರ ಕ್ಯಾರೆಕ್ಟರ್ನ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಹಾಗೆ ಅದಕ್ಕೆ ಮ್ಯಾಚ್ ಆಗೋಷ್ಟು ಹೇಳೋಕೆ. ಎಷ್ಟು ಟೈಮ್ ತಗೋತೀರಾ? ಇಟ್ಸ್ ಟೇಕನ್ ಟೈಮ್ 1 day, 1 week, 1 month, 6 months. ತುಂಬ ಟೈಮ್ ತಗೊಂಡು ಮಾಡಿದ್ಯಾವುದು? ಮಚ್ ಆಫ್ ಬಲ್ಕ್ ಫಿಲ್ಮ್ಸ್ ಇದೆ, ಬಟ್ ಇದೆ ಅಂತ ಹೇಳಲ್ಲ. ಓಕೆ. ಸೊ ತುಂಬ ಸಿನಿಮಾಸ್ ಇದೆ, ಅವ್ರದ್ದೇ ಆದ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ವಾಯ್ಸ್ ಎಕ್ಸ್ಪೆಕ್ಟೇಷನ್ಸ್. ಸೊ ಇದು ನಿನ್ನ ಕಡೆಯಿಂದಾನೇ ಆಗುತ್ತೆ, ನೀನೇ ಮಾಡಬೇಕು, ಟೈಮ್ ತಗೊಂಡಾದ್ರೂ ಮಾಡು ಅಂತ. ಓಕೆ. ಈಗ ಫಾರ್ ಎಕ್ಸಾಂಪಲ್, ಈಗ ಟೈಮ್ ತಗೊಂಡು ಮಾಡಬೇಕು, ಅದನ್ನ ನೋಡಬೇಕು, ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡಬೇಕು ಅಂತ ಹೇಳ್ತೀರಾ. ಆ್ಯಂಡ್ ಆ ಸಿನಿಮಾ ಬಂದ್ಬಿಟ್ಟು ರಿಲೀಸೇ ಆಗಿರಲ್ಲ, ಇನ್ನು ಆ ಒಂದು ಹಾರ್ಡ್ ಡಿಸ್ಕಲ್ಲೇ ಇರುತ್ತೆ. ಸೊ ಅದನ್ನು ಹೆಂಗೆ ನಿಮಗೆ ತೋರಿಸ್ಬೇಕು, ಅದು ಕಂಪ್ಲೀಟ್ ಆ ಥರನೇ ನೋಡಬೇಕು ಅಂತ ಹೆಂಗೆ? ನಿಮ್ಗೆ ಏನಾದರೂ ಫುಟೇಜಸ್ ಏನಾದರೂ ಕೊಡ್ತಾರಾ, ಇಲ್ಲ ನೀವೇ ಸ್ಟುಡಿಯೋಗೆ ಹೋಗ್ಬೇಕಾ? ಸ್ಟುಡಿಯೋಗೆ ಹೋಗ್ಬೇಕು. ಸ್ಟುಡಿಯೋಗೆ ಹೋದ್ಮೇಲೆ ವಾಯ್ಸ್ ಟೆಸ್ಟ್ ಮಾಡಿದ್ಮೇಲೆ ಓಕೆ ಅಂದ್ರೇನೆ ಮಾಡಿಸ್ತಾರೆ. ಒಂದು 4-5 ಆರ್ಟಿಸ್ಟ್ಗಳ ಜೊತೆ ಮ್ಯಾಚ್ ಹಾಕಿದ್ದು ಹಾಕೊಳ್ತಾರೆ. ರಶ್ಮಿಕಾ ಅವ್ರಿಗೆ ಯಾವ್ದಾರ ಮಾಡಿದ್ದೀರಾ? ರಶ್ಮಿಕಾ ಅವ್ರ ಫಿಲ್ಮ್ಸ್ ಅಂದರೆ ನನಗೆ ತುಂಬ ಇಷ್ಟ. ಸೊ ದಟ್ ಮೂಮೆಂಟ್ ಐ ಹ್ಯೂಜ್ ಫ್ಯಾನ್ ಆಫ್ ಕಿರಿಕ್ ಪಾರ್ಟಿ ಮೂಮೆಂಟ್. ಓಕೆ. ಸೊ ತುಂಬ ಇಷ್ಟ ಅವ್ರದ್ದು. ನಾನು ಅವ್ರ ಮೂವಿಯಲ್ಲಿ ಆ್ಯಕ್ಟ್ ಮಾಡೋ ಬೇರೆ ಆ್ಯಕ್ಟರ್ಸ್ಗೆ ಮಾಡಿದ್ದೀನಿ, ಬಟ್ ನಾಟ್ ಹೆರ್. ಟ್ರೈ ಮಾಡ್ಬೋದಾ ರಶ್ಮಿಕಾ ಅವ್ರು ಮಾತಾಡೋದು ಹೆಂಗಿರುತ್ತೆ ಅಂತ? రష్మిక ಅವ್ರದ್ದು డెఫినెట్లీ. ఎస్ ప్లీజ్. నేనంటే నీకు ఇష్టమని తెలిసాక నువ్వు ఎప్పుడు ప్రపోజ్ చేస్తావా, ఎప్పుడు ఓకే చేసేద్దామని చూస్తున్నాను. ఎందుకంటే నువ్వు అంత అమాయకంగా మొహం పెట్టి మేడం మేడం ప్లీజ్ మేడం ప్లీజ్ మేడం ప్లీజ్ మేడం సారీ మేడం ప్లీజ్ మేడం అంటే ఎవరు పడిపోరా నీకు? తిడితే పడతావు, కోప్పడితే ఓర్చుకుంటావు, అవమానిస్తే మనమయ్యే కదా అనుకుంటాం. నీలాంటోడికి ఎవరైనా పడిపోతారా బాబు? నేను పడిపోయాను, నా కర్మ. పరిచయం అయ్యావు, ముద్దు పెట్టేశావు, అర్థమయ్యావు, ప్రేమలో పడేశావు, కావాలని పెంచావు, కాలితో తన్నేశావు. కనిపించవు కానీ నువ్వు చాలా సెల్ఫిష్.
ಯು ಆರ್ ಎ ಸೆಲ್ಫಿಶ್ ರಾಸ್ಕೆಲ್. ಓಕೆ